ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಜೈ ಶ್ರೀರಾಮ್ ಅಂತ ಹೇಳ್ತಾ ಎಲ್ರಿಗೂ ನಾವಿವತ್ತು ಅಂಜನಾದ್ರಿ ಬೆಟ್ಟ ಹತ್ತಕ್ಕೆ ಹೋಗಿದ್ವಿ. ಅಂಜನಾದ್ರಿ ಬೆಟ್ಟನ ಹತ್ತುತ್ತಾ ಅದರ ಮಾಹಿತಿನ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡ್ತಾ ಇದ್ದೀರಾ ನೀವು, ಈಗ ಮೇನ್ ದ್ವಾರ ಇದು. ನೋಡಿ ಫ್ರೆಂಡ್ಸ್, ಅಂಜನಾದ್ರಿ ಬೆಟ್ಟದ ವ್ಯೂ ಎಷ್ಟು ಸುಂದರವಾಗಿದೆ ಅಂತ ಮೇಲೆ ನೋಡ್ತಾ ಇದ್ದೀರಾ ಬೆಟ್ಟನ ನೀವು. ತುಂಬ ಅದ್ಭುತ ನೋಟ ಇದು. ಹಾಗೆ ನೋಡ್ತಾ ನೋಡಿ ಪಕ್ಷಿಗಳು ಎಷ್ಟು ಸ್ವಚ್ಛಂದವಾಗಿ ಹಾರಿ ಹೋಗ್ತಾ ಇದ್ದಾವೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಸಂಜೆಯ ಮೋಡ ಕವಿದ ವಾತಾವರಣವು ಬೆಟ್ಟವನ್ನು ನೋಡಲು ಮನಸ್ಸಿಗೆ ತಂಪೆನಿಸುತ್ತದೆ. ಹಾಗೆ ಸ್ವಲ್ಪ ಮುಂದೆ ನಡೀತಾ ಬಂದರೆ ನಮಗೆ ಇನ್ನೊಂದು ದ್ವಾರ ಸಿಗುತ್ತೆ. ಅಲ್ಲಿ ಬರೆದಿದ್ದಾರೆ, ನಮಗೆ ಗೊತ್ತಾಗುತ್ತೆ, ಶ್ರೀ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಬರೆದಿದೆ. ನೋಡ್ಬೋದು ಫ್ರೆಂಡ್ಸ್ ನೀವಿಲ್ಲಿ. ಎಲ್ಲ ಭಕ್ತಾದಿಗಳು ಬೆಟ್ಟನ ತುಂಬ ಉತ್ಸುಕತೆಯಿಂದ ಹತ್ತುತ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಹನುಮಂತನ ಒಂದು ಚಿಕ್ಕ ಪ್ರತಿಮೆ ಮಾಡಿದ್ದಾರೆ, ಮತ್ತು ಅಂಜನಾದೇವಿ ಪ್ರತಿಮೆ ಕೂಡ ಇದೆ. ನೆಕ್ಸ್ಟು ಇಲ್ಲಿಂದ ಮೆಟ್ಲು ಬೆಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ನಾವು ಇಲ್ಲಿಂದ ಹತ್ತೋಣ ಬನ್ನಿ. ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದ ಸಮೀಪವಿದೆ ಮತ್ತು ಈ ಬೆಟ್ಟವು ತುಂಗಭದ್ರಾ ನದಿಯ ಉತ್ತರ ದಡದಲ್ಲಿರುವ ಪವಿತ್ರವಾದ ಬೆಟ್ಟವಾಗಿದೆ ಅಂತ ಹೇಳ್ತಾರೆ. ಇದು ಹಂಪಿ ವಿಶ್ವ ಪರಂಪರೆ ತಾಣದ ಸಮೀಪದಲ್ಲಿದೆ. ಅನೇಕ ಹಿಂದೂ ಸಂಪ್ರದಾಯಗಳಲ್ಲಿ ಶ್ರೀ ಹನುಮಂತನ ಜನ್ಮಸ್ಥಳ ಎಂದು ಪೂಜಿಸಲ್ಪಡ್ತಾ ಇದೆ. ಈ ಬೆಟ್ಟಕ್ಕೆ ಪೌರಾಣಿಕ ಇತಿಹಾಸ ಕೂಡ ಇದೆ. ಹಾಗೂ ರಾಮಾಯಣದ ಪ್ರಕಾರ ಹೇಳುವುದಾದರೆ, ಹನುಮಂತನ ತಾಯಿ ಅಂಜನಾದೇವಿ ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದಳೆಂದು, ಆಗ ಶಿವ ಮತ್ತು ವಾಯುದೇವರ ಅನುಗ್ರಹದಿಂದ ಅಂಜನಾದೇವಿಗೆ ಹನುಮಂತ ಜನಿಸಿದನೆಂದು ಪುರಾಣಗಳಿಂದ ತಿಳಿದು ಬಂದಿದೆ. ಬೆಟ್ಟ ಹತ್ತುವಾಗ ಕುಳಿತು ವಿಶ್ರಮಿಸುವ ಜಾಗವಿದು ಮತ್ತು ಅಂಜನಾದೇವಿಯ ಹೆಸರಿನಿಂದಲೇ ಈ ಬೆಟ್ಟಕ್ಕೆ ಅಂಜನಾದ್ರಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಬಾಲ್ಯದಲ್ಲಿ ಹನುಮಂತನು ಉದಯವಾಗುತ್ತಿದ್ದ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ಹಿಡಿಯಲು ಮೇಲೆ ಹಾರಿದ ಪ್ರಸಂಗವು ಈ ಪ್ರದೇಶ ಅಥವಾ ಜಾಗದೊಂದಿಗೆ ಸ್ಥಳೀಯರ ಸಂಪ್ರದಾಯದಲ್ಲಿ ತಿಳಿಯಬಹುದಾಗಿದೆ. ಇನ್ನು ಕಿಷ್ಕಿಂಧೆಯ ಬಗ್ಗೆ ಹೇಳುವುದಾದರೆ, ಅಂಜನಾದ್ರಿ ಬೆಟ್ಟ ಇರುವ ಪ್ರದೇಶವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಎಂದು ತಿಳಿಯಬಹುದಾಗಿದೆ. ಇದೇ ಪ್ರದೇಶದಲ್ಲಿ ಅಣ್ಣ ತಮ್ಮಂದಿರಾದ ವಾಲಿ ಸುಗ್ರೀವರ ರಾಜ್ಯವಿತ್ತೆಂದು ನಂಬಲಾಗಿದೆ. ಶ್ರೀರಾಮ ಮತ್ತು ಹನುಮಂತನ ಮೊದಲ ಭೇಟಿಯು ಇದೇ ಜಾಗದಲ್ಲಿ ನಡೆದಿತ್ತೆಂದು ಸ್ಥಳೀಯ ಪುರಾವೆಗಳಿಂದ ತಿಳಿಯಬಹುದಾಗಿದೆ. ಮತ್ತು ಸಮೀಪದಲ್ಲೇ ಋಷ್ಯಮುಖ ಪರ್ವತ, ಪಂಪಾ ಸರೋವರ ಹಾಗೂ ಇತರ ರಾಮಾಯಣ ಸಂಬಂಧಿತ ಸ್ಥಳಗಳಿವೆ. ಈ ಬೆಟ್ಟದ ಮೇಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಇಂದಿನ ರೂಪವು ವಿಜಯನಗರ ಸಾಮ್ರಾಜ್ಯದ ಕಾಲದ ನಿರ್ಮಾಣ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ತಿಳಿದುಬರುತ್ತದೆ. ಹಂಪಿ ಮತ್ತು ಆನೆಗುಂದಿ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿದ್ದರಿಂದ ಈ ಕ್ಷೇತ್ರವು ವಿಶೇಷ ಗೌರವವನ್ನು ಪಡೆದಿದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಬೆಟ್ಟದ ಶಿಖರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 575ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ತಲುಪಬೇಕಾಗುತ್ತದೆ. ನೋಡಿ, ಆಂಜನೇಯನ ದೇವಾಲಯದ ಮೇಲೆ ಕಳಶ ಕಾಣಿಸ್ತಾ ಇದೆ. ಹಾಗೆ ಮೇಲಿಂದ ಕೆಳಗೆ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ. ತುಂಗಭದ್ರಾ ನದಿ, ಹಂಪೆಯ ಬಂಡೆ, ಗುಡ್ಡಗಳು ಹಾಗೂ ಸುತ್ತಮುತ್ತಲಿನ ಕಿಷ್ಕಿಂಧಾ ಪ್ರದೇಶದ ಅದ್ಭುತ ನೋಟನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಜೈ ಶ್ರೀರಾಮ್ ಅಂತ ಹೇಳ್ತಾ ಬೆಟ್ಟನ ಹತ್ತೇ ಬಿಟ್ವಿ. ಕಾಣಿಸ್ತಾ ಇದೆ ನೋಡಿ ದೇವಾಲಯ.
ಎಲ್ಲ ಭಕ್ತಾದಿಗಳು ಉತ್ಸಾಹದಿಂದ ಬೆಟ್ಟನ ಹತ್ತುತ್ತಾ ಇದ್ದಾರೆ ನೋಡಿ. ಮತ್ತು ಈ ಬೆಟ್ಟಕ್ಕೆ ಹನುಮ ಜಯಂತಿಯಂದು ಸಾವಿರಾರು ಭಕ್ತರು ಇಲ್ಲಿ ಬಂದು ದೇವ್ರ ದರ್ಶನನ ಪಡಿತಾರೆ ಬೆಟ್ಟ ಹತ್ತಿ. ಮತ್ತು ಹೇಳೋದಾದರೆ ಮಂಗಳವಾರ ಮತ್ತು ಶನಿವಾರ ಇಲ್ಲಿ ಹನುಮನಿಗೆ ಬೆಣ್ಣೆ ಅಲಂಕಾರ, ಒಡೆಮಾಲೆ ಈ ಥರ ವಿಶೇಷ ಪೂಜೆಗಳನ್ನು ಇಲ್ಲಿ ಅಂಜನಾದ್ರಿಗೆ ನಡೆಸ್ತಾರೆ ಭಕ್ತಾದಿಗಳು. ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತಾ ಇದ್ದೀರ ನೀವು ಇವಾಗ ತೆಂಗಿನಕಾಯಿ ಎಲ್ಲ ಹೊಡೆದಿದ್ದಾರೆ ಭಕ್ತಾದಿಗಳು. ಮತ್ತು ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಫ್ರೆಂಡ್ಸ್. ಮತ್ತು ಈ ಕ್ಷೇತ್ರವು ಭಕ್ತಿ, ಸಾಹಸ ಮತ್ತು ರಾಮಾಯಣದ ಸ್ಮರಣೆಯ ಪ್ರತೀಕವಾಗಿ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ಬಹುದು. ಈ ಬೆಟ್ಟಕ್ಕೆ ಅಕ್ಟೋಬರ್ನಿಂದ ಫೆಬ್ರವರಿಯವರೆಗೆ ಅಂದರೆ ಚಳಿಗಾಲದಲ್ಲಿ ಈ ಬೆಟ್ಟ ಹತ್ತಲಿಕ್ಕೆ ಸೂಕ್ತವಾದ ಟೈಮು ಅಂತ ಹೇಳ್ಬೋದು. ಒಳ್ಳೆಯ ಹವಾಮಾನದಿಂದ ಕೂಡಿರುತ್ತೆ ಆ ಟೈಮಲ್ಲಿ. ಐತಿಹಾಸಿಕ ನಗರಿ ಈ ಬೆಟ್ಟಕ್ಕೆ ತುಂಬ ಸಮೀಪದಲ್ಲೇ ಇದೆ ಫ್ರೆಂಡ್ಸ್. ಈ ಬೆಟ್ಟವನ್ನು ಹತ್ತಲು ಬೆಳಿಗ್ಗೆ ಅಥವಾ ಸಂಜೆ ಟೈಮು ತುಂಬ ಸೂಕ್ತವಾಗಿದೆ ಅಂತ ಹೇಳಬಹುದು. ದೇವರ ದರ್ಶನ ಮುಗಿದ ನಂತರ ಈ ದೇವಾಲಯದ ಪಕ್ಕ ಎಲ್ಲ ಭಕ್ತಾದಿಗಳು ಈ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಕುಳಿತಿದ್ದಾರೆ ಮತ್ತು ವೆಯ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂತಂದರೆ ಈ ಜಾಗದಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದ ದೃಶ್ಯವನ್ನು ವೀಕ್ಷಣೆ ಮಾಡಲು ಅತ್ಯಂತ ಮನೋಹರವಾಗಿರುತ್ತದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ನೀವೆಲ್ಲ ಇಲ್ಲಿ. ಹಂಪಿ ಇಲ್ಲೇ ಹತ್ರ ಇರೋದ್ರಿಂದ ಆ ವ್ಯೂ ಕೂಡ ನಾವು ಈ ಬೆಟ್ಟದ ಮೇಲಿಂದ ನೋಡಬಹುದು. ತುಂಬ ಅದ್ಭುತವಾದ ನೋಟ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವರ ದರ್ಶನನ ಪಡೆದು ಕೆಲವು ಭಕ್ತಾದಿಗಳು ಮೆಟ್ಟಲ ಮೂಲಕ ಕೆಳಗಿಳಿತಾ ಇದ್ದಾರೆ. ದೇವಾಲಯನ ನೀವು ನೋಡ್ತಾ ಇದ್ದೀರಾ. ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹನುಮಂತ, ಆಂಜನೇಯ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಎಲ್ರಿಗೂ. ಹಾಗೂ ಈ ಬೆಟ್ಟನ ಹತ್ತುವಾಗ ಮತ್ತು ಬೆಟ್ಟದ ಮೇಲೆ ನೀವು ಎಲ್ಲಿ ನೋಡಿದ್ರೂ ಈ ವಾನರ ಪಡಗಳೇ ಕಾಣಿಸ್ತವೆ. ಅಂದರೆ ಮಂಗಗಳು ತುಂಬಾ ಇವೆ ಫ್ರೆಂಡ್ಸ್ ಇಲ್ಲಿ. ಇನ್ನು ದೇಶ ವಿದೇಶಗಳಿಂದ ಪ್ರವಾಸಿಗರು ಈ ಬೆಟ್ಟನ ನೋಡಲಿಕ್ಕೆ ಆಗಮಿಸ್ತಾರೆ. ಅಂಜನಾದ್ರಿ ಬೆಟ್ಟವು ಕೇವಲ ಪ್ರವಾಸಿ ತಾಣವಲ್ಲ ಅಂತ ಹೇಳಬಹುದು. ಅಂಜನಾದ್ರಿ ಬೆಟ್ಟದಿಂದ ರಾಮಾಯಣದ ನೆನಪುಗಳು ಮತ್ತು ವಿಜಯನಗರದ ಇತಿಹಾಸ, ವೈಭವ, ಪ್ರಕೃತಿ ಸೌಂದರ್ಯ, ಹನುಮಂತನ ಭಕ್ತಿಯನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬಹುದು. ಭಾರತದ ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಮ್ಮ ಈ ಅಂಜನಾದ್ರಿ ಬೆಟ್ಟಕ್ಕೆ ಅಪ್ಪು ಅವರು ಅಂದರೆ ಕನ್ನಡದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತುಂಬ ಸರಿ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಹಾಗೆ ನೀವು ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಹನುಮಂತನ ದರ್ಶನವನ್ನು ಪಡೆದು ಭಕ್ತಿಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಪ್ರಮಾಣದ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನನ ನಾವು ಮಾಡಿದ್ದೀವಿ. ಅಂಜನಾದ್ರಿ ಬೆಟ್ಟನ ಕೂಡ ನೋಡಿದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಕತ್ಲಾಯಿತು, ಬೆಟ್ಟನ ಬೇಗ ಇಳಿದು ಮನೆ ಸೇರ್ಕೊಳ್ಳೋಣ. ಜೈ